ಕರ್ನಾಟಕ ವಿಧಾನಸಭೆಯನ್ನು ಇವತ್ತು ಡಿಜಿಟಲೈಸೇಷನ್ ಮಾಡಬೇಕಂತೇಳಿ ನಮ್ಮ ಬಹಳಷ್ಟು ಚರ್ಚೆ ನಡೀತಾ ಇದ್ದೆವು. ಯಾಕೆ ನಾವೊಂದು ಸಿಲಿಕಾನ್ ವ್ಯಾಲಿಯ ಸಿಕ್ಕಂತೆ ನಾವು ಇದ್ದೇವೆ ಐಟಿಗೆ ಸಂಬಂಧಪಟ್ಟ ಹಾಗೆ. ಮತ್ತು ವಿಧಾನಸಭೆಯಲ್ಲೇ ನಾವು ಸಂಪೂರ್ಣವಾಗಿ ಪೇಪರ್ಲೆಸ್ ವಿಧಾನಸಭೆ ಮಾಡಬೇಕಂತ ಇಚ್ಛೆ ಕೊಡಿದ್ರು. ಅದು ನಾವು ಈ ದೇಶದ ಹೋಗಿ ಯಾವುದು ಬೆಸ್ಟ್ ಅಂತ ನಾವು ಆಲೋಚನೆ ಮಾಡ್ತೀವಿ. ಅದು ನೇಮ ಬೇಕಾ ಈ ವಿಧಾನ ಬೇಕಂತೇಳಿ. ನೇಮ ಅಂತ ನ್ಯಾಷನಲ್ ಈ ವಿಧಾನ ಯೋಜನೆ ಕಾರ್ಯ ನಾವೇ ಒಂದು ಅಪ್ಲಿಕೇಶನ್ ತಯಾರು ಮಾಡೋದು ಅಂತ ಹೇಳ್ಕೊಂಡು ಎರಡು ಪ್ರಪೋಸಲ್ ಅನ್ನು ಕೂಡ ನಾವು ಒಂದು ಡೀಟೇಲ್ ಆಗಿ ಅದರ ಬಗ್ಗೆ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ನೇರವಾಗಿ ನಾವೇ ಅಪ್ಲಿಕೇಶನ್ಸ್ ಹಾಕ್ತದೆ. ಇದು ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ದಿಸ್ ಇಸ್ ದ ಕಾಸ್ಟ್. ನೇಮದಲ್ಲಿ ಆದ್ರೆ ಇದು ಅಡ್ವಾಂಟೇಜ್, ಇದು ಡಿಸ್ಅಡ್ವಾಂಟೇಜ್ ಮತ್ತು ಇದು ಕಾಸ್ಟ್. ಮತ್ತು ಇದರಲ್ಲಿ ನೇಮದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ 60% ಕೊಡ್ತಾರೆ. ಕಂಡೀಷನ್ ಅಂತ ಹೇಳಿದ್ರೆ ಅವರ ಅಪ್ಲಿಕೇಶನ್ ನಾವು ಸೇಮ್ ಅಪ್ಲಿಕೇಶನ್ಸ್ ಹೋಗ್ಬೇಕು. ಆದ ಕಾರಣ ಕಳೆದ ಬಜೆಟ್ ಆದ ತಕ್ಷಣವೇ ನ್ಯಾಷನಲ್ ಈ ವಿಧಾನಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು. ಈ ಒಂದು ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಸರ್ಕಾರ ಲೆಜಿಸ್ಲೇಚರ್, ಅದು ನಮ್ಮ ವಿಧಾನಮಂಡಲದ ಲೆಜಿಸ್ಲೇಚರ್ ಒಂದು MOU ಸೈನ್ ಮಾಡ್ತೀವಿ. ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟ ಶಾಸಕರ ಒಂದು ಶಾಸಕ ಪದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಮತ್ತು ಬೆಳಗಾಂ ಎರಡನ್ನು ಸೇರಿಸಿ ಸುಮಾರು 78 ಕೋಟಿ ರೂಪಾಯಿಯ ಯೋಜನೆ ಆಗಿದೆ. ವಿಧಾನ ಪರಿಷತ್ ಇದು ಬೆಂಗಳೂರು ಮತ್ತು ಬೆಳಗಾಂ ಸೇರಿಸಿ 52 ಕೋಟಿ ರೂಪಾಯಿ ಇತ್ತು. ಅದನ್ನು ಅಂದಾಜು DPR ಇವತ್ತು ಮಾಡಲಾಗಿದೆ. ಈಗಾಗಲೇ MOU ಸೈನ್ ಆಗಿದೆ. ಸೊ ಕೇಂದ್ರದ ನ್ಯಾಷನಲ್ ಈ ಯೋಜನೆಯ ಒಂದು ಸಂಸ್ಥೆ ಸತ್ಯಪ್ರಕಾಶ್ ಅವರ ನೇತೃತ್ವದಲ್ಲಿ ಮತ್ತು ಸ್ಟೇಟ್ ಮಾನಿಟರಿಂಗ್ ಕಮಿಟಿ ಮಾಡಲಾಗಿದೆ. ಅವ್ರ ಸೂಪರ್ವಿಷನ್ ನಲ್ಲಿ ಕೆಲಸ ಇವತ್ತು ನಡೀತದೆ. ಮುಂದಿನ 6 ತಿಂಗಳೊಳಗಡೆ ವಿಧಾನಮಂಡಲವನ್ನು ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಲಿಕ್ಕೆ ಇವತ್ತು ಕ್ರಮ ಕೈಗೊಳ್ಳಲಾಗುವುದು. ಪೇಪರ್ಲೆಸ್ ಇವತ್ತು ಕಾಗದರಹಿತವಾದ ಲೆಜಿಸ್ಲೇಚರ್ ಮಾಡೋ ಕಾರಣ ನಮಗೆ ಅದು ಏನು ಇವತ್ತು ನಾವು ಖರ್ಚು ಮಾಡ್ತೇವೆ ಅದು ಒಂದೇ ವರ್ಷ ನಮಗೆ ಉಳಿತಾಯ ಆಗುವಂಥ ಕೆಲಸ ಕೂಡ ಒಂದು 2 ವರ್ಷದಲ್ಲಿ. ಇಲ್ಲದ್ರೆ ಅಷ್ಟು ನಮಗೆ ಒಂದು ಪ್ರಿಂಟಿಂಗ್, ಪೇಪರ್, ಲಾಜಿಸ್ಟಿಕ್ಸ್ ಅದನ್ನು ಮುಟ್ಟಿಸುವಂಥದ್ದು ಇದೆಲ್ಲ ಕೂಡ ಯಾಕಂತ ಹೇಳಿದರೆ ಎಲ್ಲ ಸಂದರ್ಭದಲ್ಲಿ ಕೂಡ ಏನಾದರೂ ಸೆಷನ್ ಟೈಮಲ್ಲಿ ಕೂಡ ಏನಾದರೂ ಎಜೆಂಡ್ ಆಗಬೇಕಾದ್ರೆ ಇವತ್ತು ಸೆಷನ್ ಆದ ನಂತರ ಎಜೆಂಡ್ ಮುಗಿಯೋದು. ಎಜೆಂಡ್ ಆದ ನಂತರ ನಾವು ಕೂತ್ಕೊಂಡು ನಾಳೆ ಯಾವುದೆಲ್ಲ ಎಜೆಂಡ್ ತೆಕ್ಕೊಳ್ಬೇಕು, ಏನು ಬಿಲ್ ಇದೆಯಾ ಅಥವಾ ಏನೋ ಕ್ವಶನ್ಸ್ ಇದೆ ಅಂತ ತೆಕ್ಕೊಳ್ಳೋದು. ನಂತರ ಯಾರೆಲ್ಲ ಇವತ್ತು ಶಾಸಕರು ಇರ್ತಾರ ಅವರು ಹೋಟೆಲಲ್ಲಿ ಅವರ ಆಫೀಸಿಗೆ ಅದಕ್ಕೆ LHಗೆ ಹೋಗಿ ಅದನ್ನು ಪ್ರತ್ಯೇಕದಲ್ಲಿ ಮುಟ್ಟಿಸ್ಬೇಕು. ಸೊ ನಮಗೆ ಅದನ್ನು ತೆಕ್ಕೊಂಡು ಹೋಗೋದು ಬರೋದು ಲಾಜಿಸ್ಟಿಕ್ಸ್ ಇದೆಲ್ಲ ಕೂಡ ಸೇರಿದಾಗ ಕೆಲವೇ ವರ್ಷಗಳಲ್ಲಿ ನಾವೇನು ಖರ್ಚು ಮಾಡ್ತೇವೋ ಅದು ನಮ್ಗೆ ಉಳಿತಾಯ ಆಗುವಂಥ ಕೆಲಸ ಇವತ್ತು ಜನರಿಗೆ ಕೂಡ ಬಹಳ ಈಸಿ ಕೂಡ ಇವತ್ತು ಆಗ್ಬೋದು. ಮತ್ತು ಅಟೆಂಡೆನ್ಸ್ ಸಿಸ್ಟಮ್ ಕೂಡ ಚೇಂಜ್ ಮಾಡಲಿಕ್ಕೆ ಹೇಳಿದ್ದಾರೆ. ಹಿಂದೆ ಬಹುಶಃ ನಾವು ಹೊರಗೆ ಪುಸ್ತಕ ಸೈನ್ ಹಾಕಿ ಒಳಗಡೆ ಬರುವಂಥದ್ದು ನಮ್ಮ ವಿಧಾನಸಭೆ. ಈಗ ಅವರಿಗೆ ನಾವು ಅದನ್ನು ಡಿಜಿಟಲೈಸ್ ಮಾಡಲಿಕ್ಕೆ ಅದು ಅವ್ರ ಮೊಬೈಲಲ್ಲಿ ಕೂಡ ನನ್ನ ಮೊಬೈಲ್ ನನ್ನ ಅಟೆಂಡೆನ್ಸ್ ಆಗ್ಬೋದು. ಮತ್ತು ಚೇರಲ್ಲಿ ಕೂತ್ಕೊಂಡಲ್ಲಿ ಹಾಕಿದ್ರೆ ಮಾತ್ರ ಅದು ಎಂಟ್ರ್ ಆಗ್ತದೆ. ವಿಧಾನಸಭೆ ಒಳಗಡೆ ಹೋಗಿ ಆ ಚೇರಲ್ಲಿ ಅವನು ಕೂತ್ಕೋಬೇಕು. ಆ ಜಾಗಕ್ಕೆ ಹೋಗಿ ಅದನ್ನು ಮೊಬೈಲ್ ಇದಲ್ಲ. ನಾನು ಬಂದ ಮುಂಚೆ ಮೇಲೆ ಜಾಮರಕ್ಕೆ ಬಂದ್ ಮಾಡಿದ್ದು. ನಾವೀಗ ಡಿಜಿಟಲೈಸೇಷನ್ ಹೋಗುವಾಗ ಮೊದಲು ನಾವಿದನ್ನು IT ಫ್ರೆಂಡ್ಲಿ ಮಾಡುವ ಸಂದರ್ಭದಲ್ಲಿ
ಅವ್ರು ಮೊಬೈಲ್ ತರಬೇಕು, ಅವ್ರಿಗೆ ಅದು ಅಭ್ಯಾಸ ಒಮ್ಮೆಲೆ ಆಗುದಿಲ್ಲ. ಅದನ್ನು ಇಮೇಲ್ ನೋಡ್ಲಿಕ್ಕೆ ಅಥವಾ ನೆಟ್ಟಲ್ಲಿ ಹೋಗ್ಲಿಕ್ಕೆ ಜಸ್ಟ್ ಈಸಿ ಅವ್ರಿಗೆ ಈಸಿಯಾಗಿ ಮಾಡ್ಬೇಕಂತೇಳಿ ನಾವು ಈಗ ಅದರ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಬಹಳಷ್ಟು ಯಂಗ್ಸ್ಟರ್ಸ್ ಈಗ ಅದನ್ನೇ ಇವತ್ತು ಐಪ್ಯಾಡ್ ಮತ್ತು ಮೊಬೈಲ್ ಮಾಡಿಕೊಂಡೆ ಎಲ್ಲ ಮಾಹಿತಿ ಇವತ್ತು ನಾಳೆ ಹಾಗೆ ಇರ್ತದೆ. ಆಗುವಾಗ ನಾವು ಅದನ್ನು ಇವತ್ತು ದೂರ ಇಟ್ಟರೆ ದೆಲ್ ಬಿ ನ್ಯೂ ಟು ಸಬ್ಜೆಕ್ಟ್, ಅವ್ರಿಗೆ ಮತ್ತೆ ಅದನ್ನು ಕಲೀಲಿಕ್ಕೆ ಮತ್ತೆ ಸಮಯ ಅಥವಾ ಅದರಲ್ಲಿ ಕೊಟ್ಟರೆ ಸಪ್ರೇಟ್ ಒಂದು ಮೊಬೈಲ್ ಕೊಟ್ಟು ನಾವು ಮಾಡಬೇಕು ಅಂತ ಹೇಳ್ತೇವೆ. ದೆನ್ ವಿಲ್ ಹ್ಯಾವ್ ಒನ್ ಕಿಯಾಸ್ಕ್ ಇನ್ಸೈಡ್ ದಿ ಎವ್ರಿ ಫ್ಲೋರ್ ಆಫ್ ದಿ ವಿಧಾನಸೌಧ. ಅದೇನಂತ ಹೇಳಿದ್ರೆ ಯಾರ ಜನಸಾಮಾನ್ಯ ಬಂದ್ರೆ ಯಾವ ಫ್ಲೋರ್ ಅಲ್ಲಿ ಯಾವ ಆಫೀಸು, ಯಾವ ಮಿನಿಸ್ಟ್ರು, ಯಾವ ರೂಮ್ ಅಂತ ಗೊತ್ತಿಲ್ಲ, ಅಲ್ಲಿ ಕೇಳಬೇಕು. ಸರಿಯಾಗಿ ಉತ್ತರ ಸರಿಯಾಗಿ ಕೊಡ್ತಾರೆ. ಇಲ್ಲ ಒಮ್ಮೆ 3ನೇ ಫ್ಲೋರ್, 2ನೇ ಫ್ಲೋರ್, 4 ಕಡೆ ಈ ಕಡೆ. ಸೊ ಆ ಕಿಯಾಸ್ಕ್ ಅಲ್ಲಿ ಬಹಳ ಸ್ಪಷ್ಟವಾಗಿರ್ತದೆ ಎಂಟೈರ್ ವಿಧಾನಸಭೆ ಒಳಗಡೆ ಯಾವ ಪ್ಲೇಸ್ ಎಲ್ಲಿ ಅಂತೇಳಿ. ಸೊ ಅದೇ ಫ್ಲೋರ್ ವೈಸ್ ಕಿಯಾಸ್ಕ್, ಒಂದೊಂದು ಫ್ಲೋರ್ 2 ಕಿಯಾಸ್ಕ್ ಆಗ್ತೇವೆ. ಅದ್ರ ಮತ್ತೆ ಮಾಹಿತಿ ಎಂಟೈರ್ ವಿಧಾನಸೌಧ ಇರ್ತದೆ. ಆಕ್ಚುಲಿ ವಿ ವಾಂಟ್ ಟು ಮೇಕ್ ಎ ಮೊಬೈಲ್ ಆ್ಯಪ್. ಮತ್ತು ಚರ್ಚೆ ಮಾಡುವಾಗ ಮತ್ತೆ ಸೆಕ್ಯೂರಿಟಿ ಪ್ರಾಬ್ಲಮ್ ಅವ್ರಿಗೆ ಕೂಡ ನೇರವಾಗಿ ಮಾಹಿತಿ ಸಿಗ್ತದೆ. ಅದಕ್ಕಾಗಿ ವರ್ಷ ನಾವು ಅಲ್ಲಿ ಕಿಯಾಸ್ಕ್ ಹಾಕೊಂಡು ವ್ಯವಸ್ಥೆ ಮಾಡಿದ್ವಿ. ನಾವು ಮೊಬೈಲ್ ಆ್ಯಪಲ್ಲಿ ನಮ್ಗೆ ಏನಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಮಿನಿಸ್ಟ್ರಿ ಅಥವಾ ಮಿನಿಸ್ಟರ್ ಇದ್ರೆ ಅವ್ರಿಗಿಲ್ಲ ಅಂತ ಅಲ್ಲಿ ಮಾಹಿತಿ ಕೊಡ್ಬೋದು. ತುಂಬ ಆರ್ಡರ್ ಏನಿದೆ ಅಲ್ಲಿ ನಾನು ಹೋಗ್ಬೇಕಂತಿಲ್ಲ, ನನಗೆ ಉಳಿತಾಯ ಅಂತ ಗೊತ್ತಾಗುತ್ತೆ. ಬಟ್ ಅದರಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ ಇದ್ದಕ್ಕಾಗ ಅದು ಕೈ ಬಿಟ್ಟರೆ ಕಿಯಾಸ್ಕ್ ಮಾಡಲಿಕ್ಕೆ ಅದು ತೀರ್ಮಾನ ಮಾಡಿ ಅದು ಆಫೀಸ್ ಗೊತ್ತಾಗ್ತದೆ. ನಮ್ಮ IT ನಮ್ಮ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಲೆಜಿಸ್ಲೇಚರ್ ಅಲ್ಲಿ IT ಡೈರೆಕ್ಟರ್ ಮಿನಿಸ್ಟರ್ ಶಶಿಧರ್, ನಮ್ಮ ಸೆಕ್ರೆಟರಿ ವಿಶಾಲಾಕ್ಷಿ ಅವರ ಇದರಲ್ಲಿ ಮಾರ್ಗದರ್ಶನದಲ್ಲಿ IT ಡೈರೆಕ್ಟರ್ IT ಟೀಮ್ ನಮ್ಮ ಲೆಜಿಸ್ಲೇಚರ್ದು IT ಟೀಮ್ ಇದನ್ನು ಡೆವಲಪ್ ಮಾಡೋದು. ನೇವಾ ಸಂಸ್ಥೆ ಇದೆ. ಅಲ್ಲ, ಕಿಯಾಸ್ಕ್ IT ಡಿಪಾರ್ಟ್ಮೆಂಟ್ ಸಪರೇಟ್ ಆಗಿ ಮಾಡ್ತಾರೆ. ಯಾವುದು ಮತ್ತೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಇದೆಲ್ಲ ಒಂದೇ ದಿವಸ ನಾವೊಂದು ವಿಚಾರ ಅಲ್ಲ. ಒಮ್ಮೆ ಬಂದರೆ ಒಂದೇ ಯೂಸ್ 2-3 ಸೆಷನ್ ಆಗುವಾಗ ಮತ್ತೆ ಅವ್ರಿಗೆ ಅಭ್ಯಾಸ ಆಗಿ ಬರ್ತದೆ. ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ನಾವು ಬುಕ್ಕದ ಪೇಜ್ ಓಪನ್ ಮಾಡಿದ್ರೆ ಮಾಡ್ಬೋದು. ಒಮ್ಮೆ ಆನ್ ಮಾಡಿದ ನಂತರ ಬುಕ್ ಥರ ಬರ್ತದೆ. ಯಾವ ಸ್ಟೇಜ್ನಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ MOU ಸೈನ್ ಆಗಿದೆ. ಬರೋದು ಸ್ಟಾರ್ಟಿಂಗ್ ಸ್ಟೇಜ್. ಹೌದು, maybe 6 months. That they are not given, but